ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ತಾಯಿದ್ದೀರಿ. ಸೊ ಈ ಒಂದು ಅಪ್ಲಿಕೇಶನ್ಸ್ ನೋಡಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಮೂಲೆಯಲ್ಲಿರುವಂಥ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ ನೀವು ಮನೆಯಲ್ಲಿ ಕುಳಿತು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಮತ್ತು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಉದಾಹರಣೆಗೆ ನೀವೇನಾದರೂ ಬೆಂಗಳೂರು ಸೈಡವರಾಗಿದ್ದರೆ ನೀವು ಬೆಳಗಾವಿಯಲ್ಲಿ ಅಡ್ಮಿಷನ್ ತೊಗೋಬೋದು. ಬೆಳಗಾವಿ ಇದ್ದವರು ಬೆಂಗಳೂರಲ್ಲಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತೊಗೋಬೋದು. ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಅಂದರೆ ಜಿಲ್ಲೆಗೆ ಸೀಮಿತ ಇಲ್ಲ. ಇದು ನೀವು ಯಾವ ಜಿಲ್ಲೆಯವರಾಗಿದ್ದರೂ ಕೂಡ ಎಲ್ಲಿ ಬೇಕಲ್ಲಿ ಕುಂತು ಅಪ್ಲಿಕೇಶನ್ ಹಾಕ್ಬೋದು. ಯಾವ ಜಿಲ್ಲೆಯಲ್ಲಿ ಕಾಲೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ಒಂದು ಕಂಡೀಷನ್ಸ್ ಇದೆ, ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ಫೀಸ್ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಯಾವುದೋ ಕಾಸ್ಟ್ನವರಾಗಲಿ, ಯಾವುದೋ ರ್ಯಾಂಕ್ ಆಗಲಿ, ಯಾವುದೋ ಪರ್ಸೆಂಟೇಜ್ ಆಗಲಿ, ಎಲ್ಲರಿಗೂ ಕೂಡ ಕಾಮನ್ ಆದಂಥ ಏನಂತೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಎಲ್ಲರಿಗೂ ಕೂಡ ಸೇಮ್. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್ ಅದು ನಿಮ್ಮಲ್ಲಿದ್ದರೆ ಅವು ಒಂದು ಪ್ರೀವಿಯಸ್ ಇಯರಿಂದ ಹಿಂದಿನ ವರ್ಷದ ಇದ್ದರೂ ಕೂಡ ನಡೀತವೆ, ಅಪ್ಲೋಡ್ ಮಾಡ್ಬೋದು. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲಿ ಫೋಟೋ ಕೇಳಿದೆ, ಎಲ್ಲಿ ಸಿಗ್ನೇಚರ್ ಕೇಳಿದೆ, ಯಾವ ಫಾರ್ಮಲ್ಲಿ ಕೇಳಿದೆ, ಅಂದರೆ ಫೋಟೋ ರೂಪದಲ್ಲಿ ಕೇಳಿದೆಯಾ ಅಥವಾ PDF ಅದಲ್ಲಿ ಕೇಳಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. PDF ಇದ್ದರೆ PDFನ್ನೇ ಹಾಕಬೇಕು. JPG ಅಂತಂದರೆ JPG ಅಂದರೆ ಫೋಟೋ ಥರ ಇರುತ್ತೆ, ಫೋಟೋನೇ ಹಾಕಬೇಕು. ಇದನ್ನು ಕೂಡ ನೀವು ನೋಡ್ಕೋಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ನಿಮ್ಮ ಇದನ್ನು ಫೋನ್ ನಂಬರನ್ನು ಮಾತ್ರ ನೆಟ್ ಸೆಂಟ್ರದವ್ರದ್ದು, ಫ್ರೆಂಡ್ಸದ್ದು ಅಥವಾ ಎಲ್ಲೋ ದೂರಿದ್ದಾರೆ ಆ ಥರ ನಂಬರ್ಗಳನ್ನು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಮುಂದೆ OTP ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಆ ಟೈಮಲ್ಲಿ ನಿಮಗಿದು ಪ್ರಾಬ್ಲಮ್ ಆಗ್ಬೋದು. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋನ್ ನಂಬರನ್ನು ಸರಿಯಾಗಿ, ವೆರಿ ಇಂಪಾರ್ಟೆಂಟ್ ಇರೋದು, ಫೋನ್ ನಂಬರನ್ನು ಸರಿಯಾಗಿ ಕೊಡಿ. ಓಕೆ, ಬೇರೆ ಬೇರೆ ನಂಬರ್ಗಳನ್ನು ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದೇನಂತಂದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವಸರ ಮಾಡೋದ್ರಿಂದ ಇಲ್ಲಿ ಅಪ್ಲಿಕೇಶನ್ಸ್ ನಿಮಗೆ ಟೆನ್ಷನ್ ಆಗುತ್ತೆ. ಓಕೆ, ಆಮೇಲೆ ಬೋರ್ಡವರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಪೇಮೆಂಟ್ ಮಾಡೋಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಿಕೊಂಡು ಕರೆಕ್ಟ್ ಇದೆಯಲ್ಲ ಅಪ್ಲಿಕೇಶನ್ ನೋಡಿಕೊಂಡು ಆಮೇಲೆ ಪೇಮೆಂಟನ್ನು ಮಾಡಿ. ಓಕೆ, ಸೊ ಆಮೇಲೆ ಪೇಮೆಂಟ್ ಮಾಡಿದ ಮೇಲೆ ಪೇಮೆಂಟನ್ನು ನೀವು ಇದರಲ್ಲಿ ನೆಟ್ ಬ್ಯಾಂಕಿಂಗು ಮತ್ತು ATM ಕಾರ್ಡ್ಗಳನ್ನು ಯೂಸ್ ಜಾಸ್ತಿ ಮಾಡಿದರೆ ಆಗಿಂದಾಗ ಪೇಮೆಂಟ್ ಆಗುತ್ತೆ. ಫೋನ್ಪೇ, ಗೂಗಲ್ ಪೇನೂ ಕೂಡ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ರಜೆ ದಿನಗಳಿದೆ, ಉದಾಹರಣೆಗೆ ನಾಳೆಗೆ ಸಂಡೇ ಇದೆ, ಅವಾಗದು ಏನಾಗ್ಬೋದು, ಪೇಮೆಂಟ್ ಪೆಂಡಿಂಗ್ ಇರ್ಬೋದು. ಪೆಂಡಿಂಗ್ ಇದ್ದರೂ ಕೂಡ ನೀವು 2 ಡೇಸ್ ತನಕ ಚೆಕ್ ಮಾಡ್ತಾರೆ ಸ್ಟೇಟಸನ್ನು. ಲಾಗಿನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ಡೌನ್ಲೋಡ್ ಅಪ್ಲಿಕೇಶನ್ ಕೌನ್ಸಿಲಿಂಗ್ ಫಾರ್ಮ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟೇಟಸ್ ತೋರಿಸುತ್ತೆ, ಪೇಮೆಂಟ್ ಪೆಂಡಿಂಗ್ ಇದೆಯೋ ಅಥವಾ ಕ್ಲಿಯರ್ ಆಗಿದೆಯೋ ಅಂಥೇಳಿ. ಸೊ 2 ದಿನ ಅಥವಾ 3 ದಿನ, ಗೌರ್ಮೆಂಟ್ ಹಾಲಿಡೇ ಇದ್ದರೆ 3 ದಿನ, ಈ ರೀತಿ ಆಗುತ್ತೆ. ಸೊ ಆರಾಮಾಗಿ ಕೂಲಾಗಿ ಅಪ್ಲಿಕೇಶನ್ ಹಾಕಿ. ಜೊತೆಗೆ ಏನಾದರೂ ಡೌಟ್ ಇದ್ದರೆ ನಾನು 4 ಗಂಟೆ ನಂತರ ಲೈವಲ್ಲಿ ಬಂದಿರ್ತೀನಿ. ಜೊತೆಗೆ ನೀವು ಕೂಡ ನಿಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಏನಾದರೂ ಡೌಟ್ ಇದ್ದರೆ.